ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತಾ ಇದೆ. ಜಗತ್ತಲ್ಲಿ ಎರಡನೇ ಸುತ್ತಿನ ಶೀತಲ ಸಮರಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಈ ಹಿಂದೆ ಹೇಗೆ ಅಮೆರಿಕ ಹಾಗೂ ಸೋವಿಯತ್ ನಡುವೆ ಒಂದು ಮುಸುಕಿನ ಗುದ್ದಾಟ ಇತ್ತೋ ಅದೇ ಥರದ ಇನ್ನೂ ಒಂದು ಸಂಘರ್ಷಕ್ಕೆ ಜಗತ್ತು ರೆಡಿ ಆಗ್ತಾ ಇದೆ. ಈ ಬಾರಿ ರಷ್ಯಾ ಚೈನಾ ಕೂಟ ಅಮೆರಿಕದ ಮಿತ್ರ ದೇಶಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿ ಪ್ರಾಕ್ಸಿ ವಾರ್ ಮಾಡಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಈ ಅಮೆರಿಕ ವರ್ಸಸ್ ರಷ್ಯಾ ಮಿತ್ರರ ಸಂಘರ್ಷದಲ್ಲಿ ಬಲಿಪಶುಗಳಾಗೋದು ಯಾರು? ರಷ್ಯಾ ಕೂಟದಲ್ಲಿ ಈ ಬಾರಿ ಯಾರೆಲ್ಲ ಇದ್ದಾರೆ? ಇಲ್ಲಿ ಭಾರತದ ಪಾತ್ರ ಏನು? ಮುಂದಿನ ದಿನಗಳಲ್ಲಿ ಭಾರತ ಅನುಭವಿಸಬೇಕಾಗುವ ಸಮಸ್ಯೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್, ಇಸ್ರೇಲ್ ಹಮಾಸ್, ಇಸ್ರೇಲ್ ಹೆಜ್ಬುಲ್ಲಾ, ಇಸ್ರೇಲ್ ಇರಾನ್ ಸಂಘರ್ಷಗಳು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸ್ತಾ ಇವೆ. ಒಂದು ಕಡೆ ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಏರ್ಪಡುವ ಸಾಧ್ಯತೆ ಇದೆ. ಆರ್ಮೇನಿಯಾ ಭಾರತದ ಆಯುಧಗಳನ್ನು ಖರೀದಿ ಮಾಡ್ತಾ ಇದ್ರೆ, ಅಜರ್ಬೈಜಾನ್ ಪಾಕಿಸ್ತಾನದಿಂದ ಚೈನಾ ನಿರ್ಮಿತ JF-17 ಯುದ್ಧ ವಿಮಾನಗಳನ್ನು ಖರೀದಿಸ್ತಾ ಇದೆ. ಈ ಮೂಲಕ ಆ ಎರಡೂ ದೇಶಗಳು ಕೂಡ ಯುದ್ಧ ತಯಾರಿಯನ್ನು ಮಾಡಿಕೊಳ್ತಾ ಇವೆ. ಇದರ ಜೊತೆಗೆ ಭಾರತ ಮತ್ತು ಚೈನಾದ ಗಡಿಯಲ್ಲಿ ಸೇನಾ ಹಿಂಪಡೆತಕ್ಕೆ ಎರಡೂ ದೇಶಗಳು ಒಪ್ಪಿದರೂ ಕೂಡ ಸಂಘರ್ಷದ ವಾತಾವರಣ ಏನು ಕಡಿಮೆ ಆದಂತಿಲ್ಲ. ಇನ್ನು ತೈವಾನ್ ಮತ್ತು ಫಿಲಿಪೀನ್ಸ್ ಮೇಲೆ ಚೀನಾ ಕಣ್ಣು ಹಾಕೊಂಡಿದೆ. ಜಪಾನ್ ಮೇಲೆ ರಷ್ಯಾ ತನ್ನ ಯುದ್ಧ ವಿಮಾನಗಳನ್ನು ಹಾರಿಸಿದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ಜಗತ್ತು ಅಮೆರಿಕ ಮಿತ್ರರು ಮತ್ತು ಅಮೆರಿಕ ವಿರೋಧಿಗಳು ಅನ್ನೋ ನಿಟ್ಟಲ್ಲಿ ಒಡೆದು ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೇ ಸಂದರ್ಭದಲ್ಲೇ ಅಮೆರಿಕ ರಷ್ಯಾಗೆ ಚೆಕ್ಮೆಟ್ ಇಡೋ ನಿಟ್ಟಲ್ಲಿ ನ್ಯಾಟೋದ ಒಂದು ಸೇನಾ ತುಕಡಿಯನ್ನ ಫಿನ್ಲ್ಯಾಂಡ್ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಪೂರ್ವ ಫಿನ್ಲ್ಯಾಂಡ್ ಅಂದ್ರೆ ರಷ್ಯಾಗೆ ಹತ್ತಿರ ಇರುವ ಪ್ರದೇಶದಲ್ಲಿ ನ್ಯಾಟೋದ ಭೂಸೇನೆ ನೆಲೆ ನಿಲ್ಲುತ್ತೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಫಿನ್ಲ್ಯಾಂಡ್ನ ಮಂತ್ರಿ ಆಂಟಿ ಹ್ಯಾಕನನ್, ನಾವು ನ್ಯಾಟೋ ಪಡೆಗಳ ಬೇಸ್ ಅನ್ನ ಮಿಖೇಲಿಯಲ್ಲಿ ಶುರು ಮಾಡೋದಕ್ಕೆ ಒಂದು ಪ್ರಪೋಸಲ್ ಅನ್ನು ಕೊಡ್ತಾ ಇದ್ದೀವಿ. ಈ ಮೂಲಕ ರಷ್ಯಾದ ಕೀರಿಕೆಗೆ ನ್ಯಾಟೋ ಪಡೆಗಳು ಉತ್ತರವನ್ನ ಹೇಳುತ್ತವೆ. ಈ ಬೇಸ್ಗಾಗಿ ಫಿನ್ಲ್ಯಾಂಡ್ ವರ್ಷಕ್ಕೆ 8.5 ಮಿಲಿಯನ್ ಯೂರೋಗಳನ್ನು ಖರ್ಚು ಮಾಡೋದಕ್ಕೆ ಸಿದ್ಧ ಇದೆ ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಇದು ಫಿನ್ಲ್ಯಾಂಡ್ನ ಬೇಡಿಕೆ ಅಂತ ಅನಿಸಿದ್ರೂ ಕೂಡ ಇಲ್ಲಿ ರಷ್ಯಾಗೆ ಭಯವನ್ನು ಹುಟ್ಟಿಸುವ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆಯಾ ಅನ್ನೋ ಅನುಮಾನಗಳಿಗೆ ಈ ನಡೆ ಕಾರಣ ಆಗ್ತಾ ಇದೆ. ಈಗ ನ್ಯಾಟೋ ಪಡೆಗಳು ರಷ್ಯಾದ ಮನೆ ಬಾಗಿಲಿಗೆ ಬರೋದ್ರಿಂದ ರಷ್ಯಾ ಇನ್ನಷ್ಟು ಕೆರಳುತ್ತೆ. ಈಗಾಗಲೇ ಯುಕ್ರೇನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸಿರುವ ರಷ್ಯಾ ಮುಂದಿನ ದಿನಗಳಲ್ಲಿ ಅಮೆರಿಕದ ಇನ್ನಷ್ಟು ಮಿತ್ರರನ್ನ ಕಾಡುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ರಷ್ಯಾದ ಜೊತೆಗೆ ಈಗ ಚೈನಾ, ಉತ್ತರ ಕೊರಿಯಾ ಹಾಗೂ ಇರಾನ್ಗಳು ಕೂಡ ಅಮೆರಿಕದ ವಿರುದ್ಧ ಸೇಡಿಗೆ ಬಿದ್ದಿವೆ. ಚೈನಾ ಮತ್ತು ಅಮೆರಿಕದ ನಡುವೆ ದೊಡ್ಡಣ್ಣನ ಪಟ್ಟಕ್ಕಾಗಿ ಸಂಘರ್ಷ ನಡೀತಾ ಇದೆ. ಇದು ನಿಮಗೆ ಗೊತ್ತಿರೋದೆ. ಚೈನಾ ಪೆಸಿಫಿಕ್ ಸಾಗರದಲ್ಲಿ ಪಾರಮ್ಯವನ್ನ ಸಾಧಿಸುವ ನಿಟ್ಟಲ್ಲಿ ಹಿಂದೂ ಮಹಾಸಾಗರದ ಮೇಲೆ ಕೂಡ ಹಿಡಿತವನ್ನ ಸಾಧಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದೆ. ಅದರಲ್ಲೂ ಪೆಸಿಫಿಕ್ ಸಾಗರದಲ್ಲಿ ತನ್ನ ಸಮೀಪನೇ ಇರುವ ತೈವಾನ್ ಅನ್ನ ಏನಾದರೂ ಮಾಡಿ ಸಂಪೂರ್ಣವಾಗಿ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಚೈನಾ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಆದರೆ ಅದಕ್ಕೆ ಅಡ್ಡಿಯಾಗಿರೋದು ಅಮೆರಿಕ. ಇಲ್ಲಿ ಚೈನಾದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಚೈನಾ ನೇರವಾಗಿ ತೈವಾನ್ ಮೇಲೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಚೈನಾ ತೈವಾನ್ ಅನ್ನು ನಾಶ ಮಾಡೋದಕ್ಕೂ ಮುನ್ನ ತೈವಾನ್ ಏನಾದರೂ ಮರುದಾಳಿ ನಡೆಸಿದ್ರೆ ಚೈನಾದ ಶಾಂಘೈ, ಮಕಾವೋ, ಹಾಂಗ್ಕಾಂಗ್, ಬೀಜಿಂಗ್, ಚೆಂಗ್ಡು, ವುಹಾನ್ ಸೇರಿದ ಹಾಗೆ ಪ್ರಮುಖ ನಗರಗಳ ಮೇಲೆ ಏನಾದರೂ ಬಾಂಬಿಂಗ್ ಅನ್ನು ಮಾಡಿದರೆ ಅಲ್ಲಿ ಚೈನಾ ಅನುಭವಿಸೋ ನಷ್ಟ ತುಂಬ ದೊಡ್ಡದಿರುತ್ತೆ. ಯಾಕೆಂದರೆ ಈ ಎಲ್ಲ ನಗರಗಳಲ್ಲೂ ಕೂಡ ಜನಸಂಖ್ಯೆ 2 ಕೋಟಿಯನ್ನು ಮೀರಿದೆ. ಶಾಂಘೈಯಲ್ಲಿ ಅದು 3.5 ಕೋಟಿಯ ಹತ್ತಿರಕ್ಕೆ ಬಂದಿದೆ. ಅದರ ಜೊತೆಗೆ ಈ ನಗರಗಳಲ್ಲೇ ಚೈನಾದ ಆರ್ಥಿಕ ಭವಿಷ್ಯ ಕೂಡ ಇರೋದು. ಒಂದು ವೇಳೆ ಇಲ್ಲಿ ದಾಳಿ ನಡೆದದ್ದೇ ಆದರೆ ಅದು ಚೈನಾದ ಆರ್ಥಿಕತೆಯ ಮೇಲೆ ಭಾರಿ ಪೆಟ್ಟನ್ನು ಕೊಡುತ್ತೆ. ಹಾಗೇನೆ ತೈವಾನ್ಗೆ ಅಮೆರಿಕದ ಸಪೋರ್ಟ್ ಇದೆ. ಅಲ್ಲಿ ತೈವಾನ್ ಪರ ಅಮೆರಿಕ ನೇರವಾಗಿ ಯುದ್ಧಕ್ಕೆ ನಿಂತುಕೊಳ್ಳದೇ ಇದ್ರು ಆಯುಧಗಳನ್ನ, ಶಸ್ತ್ರಾಸ್ತ್ರಗಳನ್ನ ಹಾಗೂ ಹಣ ಸಹಾಯವನ್ನ ಮಾಡಿದ್ರೂ ಕೂಡ ಚೈನಾ ಮತ್ತು ತೈವಾನ್ಗಳು ಯುದ್ಧ ನಿರತ ಆಗತ್ವೆ. ಒಮ್ಮೆ ಚೈನಾ ಏನಾದರೂ ಯುದ್ಧಕ್ಕೆ ನಿಂತು ಬಿಟ್ರೆ ಆರ್ಥಿಕವಾಗಿ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಆ ಯುದ್ಧ ಚೈನಾನ ಕನಿಷ್ಠ ಅಂದ್ರೂ 20 ವರ್ಷಗಳಷ್ಟು ಹಿಂದಕ್ಕೆ ತಳ್ಳುತ್ತೆ. ಇನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಕೊರಿಯಾದ ಮೇಲೆ ಅಮೆರಿಕ ಹಾಗೂ ವಿಶ್ವಸಂಸ್ಥೆಗಳು ವಿಪರೀತ ಪ್ರಮಾಣದ ನಿರ್ಬಂಧಗಳನ್ನು ಹೇರಿವೆ. ಈ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಸಮಯ ಸಿಕ್ಕಾಗಲೆಲ್ಲ ಅಮೆರಿಕದ ಮೇಲೆ ಹರಿಹಾಯ್ತಾನೆ. ಹಾಗೇನೆ ಉತ್ತರ ಕೊರಿಯಾ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಸಿದ್ಧ ಮಾಡಿಕೊಂಡು ಅಮೆರಿಕಾಗೆ ಥ್ರೆಟ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ದಕ್ಷಿಣ ಕೊರಿಯಾ ಮತ್ತು ಜಪಾನ್ಗಳನ್ನು ಕೂಡ ಬೆದರಿಸುವ ತಂತ್ರವನ್ನು ಈ ಉತ್ತರ ಕೊರಿಯಾ ಮಾಡುತ್ತೆ. ಒಮ್ಮೆ ಉತ್ತರ ಕೊರಿಯಾ ಏನಾದರೂ ಯುದ್ಧ ಕೆಳೆದು ಬಿಟ್ರೆ ಅದರಿಂದ ಜಪಾನ್ ಹಾಗೂ ದಕ್ಷಿಣ ಕೊರಿಯಾಗಳು ನಷ್ಟಕ್ಕೀಡಾಗತ್ವೆ. ಯಾಕೆಂದ್ರೆ ಅಲ್ಲಿ ಯುದ್ಧ ಮಾಡೋದ್ರಿಂದ ಉತ್ತರ ಕೊರಿಯಾದ ಕಿಮ್ ಕಳ್ಕೊಳ್ಳೋದು
ಮಾಡೋದಂತೂ ಏನೂ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ಹೋದರೆ ಆ ದೇಶದ ಸೈನಿಕರ ಪ್ರಾಣಗಳು ಮಾತ್ರ ಹೋಗಬೇಕು. ಹೀಗಾಗಿ ಉತ್ತರ ಕೊರಿಯಾದ ಕಿಮ್ ಜಪಾನ್ ಹಾಗೂ ದಕ್ಷಿಣ ಕೊರಿಯಾನ ಕೆಣಕಿಕೊಂಡ್ರೆ ಅಚ್ಚರಿ ಪಡಬೇಕಿಲ್ಲ. ಇದರ ಜೊತೆಗೆ ಉತ್ತರ ಕೊರಿಯಾದ ಮಿಸೈಲ್ಗಳು ಅಮೆರಿಕಾನ ಕೂಡ ತಲುಪುವ ಶಕ್ತಿಯನ್ನು ಹೊಂದಿವೆ. ಹೀಗಾಗಿ ಇಲ್ಲಿ ಉತ್ತರ ಕೊರಿಯಾ ಅಮೆರಿಕಾಗೆ ಮತ್ತು ಅಮೆರಿಕಾದ ಮಿತ್ರ ರಾಷ್ಟ್ರಗಳಿಗೆ ದೊಡ್ಡ ಥ್ರೆಟ್ ಅನ್ನಿಸ್ತಾ ಇದೆ. ಈಗಾಗಲೇ ಇರಾನ್ ಇಸ್ರೇಲ್ ಅನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಐಮ್ಯಾಕ್ ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಇಸ್ರೇಲ್ ಹಾಗೂ ಯುರೋಪ್ಗಳ ನಡುವಿನ ವ್ಯಾಪಾರ ಮಾರ್ಗ ಒಂದು ಸಿದ್ಧ ಆಗಿಬಿಟ್ರೆ ಇಸ್ರೇಲ್ ಮತ್ತು ಅರಬ್ ಜಗತ್ತಿನ ಸಂಬಂಧ ಸುಧಾರಿಸುತ್ತೆ. ಯಾವುದೇ ಕಾರಣಕ್ಕೂ ಅಂಥದ್ದೊಂದು ಕೆಲಸ ಆಗಬಾರ್ದು. ಹಾಗೇನಾದರೂ ಆದರೆ ಮಧ್ಯಪ್ರಾಚ್ಯದಲ್ಲಿ ನಮ್ಮ ಆಟ ನಡೆಯೋದಿಲ್ಲ ಅನ್ನೋದನ್ನ ಇರಾನ್ ಅರ್ಥ ಮಾಡಿಕೊಂಡಿದೆ. ಹೀಗಾಗಿ ಈ ಪ್ರಾಜೆಕ್ಟ್ ಘೋಷಣೆ ಆಗ್ತಿದ್ದ ಹಾಗೆ ಹಮಾಸ್ ಕಡೆಯಿಂದ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿಸ್ತಾ ಇದೆ. ಆ ನಂತರ ಹೌತಿಗಳನ್ನ ಕೆಂಪು ಸಮುದ್ರದಲ್ಲಿ ಬಿಡುವ ಮೂಲಕ ಸುಯೆಜ್ ಕೆನಾಲ್ ಮೂಲಕ ನಡೀತಿರೋ ವ್ಯಾಪಾರ ವ್ಯವಹಾರಗಳನ್ನು ನಿಲ್ಲಿಸುವ ಆಟವನ್ನು ಕೂಡ ಇರಾನ್ ಕಟ್ತಾ ಇದೆ. ಅದಾದ ನಂತರ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಹೀಗೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಅನ್ನ ಕಾಡೋದಕ್ಕೆ ನಿಂತುಕೊಂಡಿದೆ. ಇನ್ನು ಇಲ್ಲಿ ಇಸ್ರೇಲ್ ಏನು ಸುಮ್ಮನೆ ಕೂತ್ಕೊಂಡಿಲ್ಲ. ಇರಾಕ್, ಸಿರಿಯಾ, ಲೆಬನಾನ್ ಮುಂತಾದ ದೇಶಗಳ ಮೇಲೆ ಇಸ್ರೇಲ್ ಆಗಾಗ ದಾಳಿ ಮಾಡ್ತಾ ಇರುತ್ತೆ. ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇಸ್ರೇಲ್ ಸುತ್ತಮುತ್ತಲಿನ ಎಲ್ಲ ದೇಶಗಳ ಜೊತೆಗೆ ಹೋರಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಇರಾನ್ ಹಾಗೂ ರಷ್ಯಾಗಳು ಅಮೆರಿಕಾದ ಮೇಲಿನ ಸಿಟ್ಟಿಗೆ ಇಸ್ರೇಲ್ ವಿರುದ್ಧ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನ ಮತ್ತು ಇರಾನಿನ ಪ್ರಾಕ್ಸಿಗಳನ್ನು ಬಳಸೋದಕ್ಕೆ ಮುಂದಾದ್ರೆ ಅದರಿಂದ ಮತ್ತೆ ಸಮಸ್ಯೆಗೀಡಾಗಬೇಕಾಗಿ ಬರೋದು ಅಮೆರಿಕ ಮತ್ತು ಅದರ ಮಿತ್ರ ದೇಶ. ಗೆಳೆಯರೆ, ಈಗಾಗಲೇ ರಷ್ಯಾ ಯುಕ್ರೇನ್ ಅನ್ನು ಪುಡಿಗುಟ್ಟಿದೆ. ಯುಕ್ರೇನ್ನ ಸೈನಿಕರು ಯುದ್ಧ ಮಾಡೋದಕ್ಕಾಗದೆ ರಷ್ಯಾ ಪಡೆಗಳಿಗೆ ಶರಣಾಗ್ತಾ ಇದ್ದಾರೆ ಅಥವಾ ಯುದ್ಧ ಭೂಮಿಯಿಂದ ಓಡ್ ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ರಷ್ಯಾ ಯುಕ್ರೇನ್ಗೆ ಕಾಟ ಕೊಡ್ತಾ ಇದೆ. ಇನ್ನು ರಷ್ಯಾ ಇಷ್ಟಕ್ಕೆ ತನ್ನ ಆಟ ನಿಲ್ಲಿಸಿಲ್ಲ. ಬೆಲರೂಸ್ ಅನ್ನ ಬಳಸ್ಕೊಳ್ತಾ ಪೋಲೆಂಡ್ ಅನ್ನ ಕೆಣಕ್ತಾ ಇದೆ. ಜೊತೆಗೆ ಫಿನ್ಲ್ಯಾಂಡ್, ಎಸ್ಟೋನಿಯಾ, ಲ್ಯಾಟ್ವಿಯಾ ಹಾಗೂ ಲಿಥುವೇನಿಯಾಗಳನ್ನು ಕೂಡ ರಷ್ಯಾ ಸುಲಭವಾಗಿ ಟಾರ್ಗೆಟ್ ಮಾಡಿಕೊಳ್ಳೋ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಇಲ್ಲಿ ಯಾವುದೇ ಒಂದು ದೇಶವನ್ನು ರಷ್ಯಾ ಕೆಣಕಿದ್ರೂ ಕೂಡ ಅಲ್ಲಿ ರಷ್ಯಾ ವಿರುದ್ಧ ನ್ಯಾಟೋ ಪಡೆಗಳು ಹಾಜರಾಗುವ ಸಾಧ್ಯತೆ ಇರುತ್ತೆ. ರಷ್ಯಾ ನೇರವಾಗಿ ಯುದ್ಧಕ್ಕಿಳಿದೆ ಬೆಲಾರೂಸ್ ಮೂಲಕ ಯುದ್ಧ ಮಾಡಿಸಿದ್ರೂ ಕೂಡ ಅಮೆರಿಕ ಮತ್ತು ನ್ಯಾಟೋ ಪಡೆಗಳಿಗೆ ದೊಡ್ಡ ಪ್ರಮಾಣದ ನಷ್ಟವನ್ನು ಅದುಂಟು ಮಾಡುತ್ತೆ. ಸೊ ಇಲ್ಲಿ ಚೈನಾ ತೈವಾನ್ ಅಥವಾ ಫಿಲಿಪೀನ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಯುದ್ಧಕ್ಕೆ ನಿಂತರು. ಉತ್ತರ ಕೊರಿಯಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳ ಟಾರ್ಗೆಟ್ ಮಾಡಿಕೊಂಡ್ರು. ಬೆಲಾರೂಸ್ ಅನ್ನ ಮುಂದಿಟ್ಟುಕೊಂಡು ರಷ್ಯಾ ಪೋಲೆಂಡ್ ಅನ್ನ ಕೆಣಕಿದ್ರು. ಇರಾನ್ ವಿರುದ್ಧದ ಸಂಘರ್ಷವನ್ನ ಹೆಚ್ಚು ಮಾಡಿಸಿದ್ರು. ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸಂಕಷ್ಟಕ್ಕೀಡಾಗೋದು ಅಮೆರಿಕಾದ ಮಿತ್ರ ರಾಷ್ಟ್ರಗಳು ಮತ್ತು ಆ ದೇಶಗಳ ನೆರವಿಗೆ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳು, ನ್ಯಾಟೋ ಪಡೆಗಳು ಧಾವಿಸಿ ಬರಬೇಕಾಗತ್ತೆ. ಏಕಕಾಲಕ್ಕೆ 4 ಕಡೆಗಳಲ್ಲಿ ಸಂಘರ್ಷ ಶುರುವಾದ್ರೆ ಅಮೆರಿಕ ತನ್ನ ಸೇನೆಯನ್ನ 4 ದಿಕ್ಕುಗಳಿಗೆ ಕಳುಹಿಸಬೇಕಾಗಿ ಬರುತ್ತೆ ಮತ್ತು ಆ ಮೂಲಕ ಅಮೆರಿಕಾದ ಆಯುಧ ಭಂಡಾರದ ಮೇಲೆ ಜೊತೆಗೆ ಅಮೆರಿಕಾದ ಆರ್ಥಿಕತೆಯ ಮೇಲೆ ಕೂಡ ದೊಡ್ಡ ಮಟ್ಟದ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತೆ. ಅಮೆರಿಕಾದ ಶಕ್ತಿ ಇಲ್ಲಿ ಕುಗ್ಗೋದಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಈ 4 ದೇಶಗಳು ಮಾಡಿಬಿಡುವ ಹುನ್ನಾರವೊಂದು ಸಿದ್ಧವಾಗ್ತಾ ಇದೆ. ಒಂದು ವೇಳೆ ಇಂಥದ್ದೇನಾದರೂ ನಡೆದು ಬಿಟ್ರೆ ಅದು ಖಂಡಿತ 3ನೇ ಮಹಾಯುದ್ಧಕ್ಕೆ ಕಾರಣವಾದರೆ ಅಚ್ಚರಿ ಪಡಬೇಕಿಲ್ಲ. ಯಾಕೆಂದ್ರೆ ಇಲ್ಲಿ ಒಬ್ಬರಿಗಿಂತ ಒಬ್ಬರು ಬಲಿಷ್ಠರಾಗಿದ್ದಾರೆ. ಚೈನಾದ ಬಳಿ ಅತಿ ದೊಡ್ಡ ಸೈನ್ಯ ಇದೆ, ಹಾಗೆ ಅತಿ ದೊಡ್ಡ ನೌಕಾಪಡೆ ಕೂಡ ಇದೆ. ಇನ್ನು ರಷ್ಯಾದ ಬಳಿ 5,000ಕ್ಕೂ ಹೆಚ್ಚು ಅಣ್ವಸ್ತ್ರಗಳಿವೆ. ಅತ್ಯಾಧುನಿಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ರಷ್ಯಾ ಹೊಂದಿದೆ. ಇನ್ನು ಇರಾನ್ ಕೂಡ ಒಂದಷ್ಟು ಮಿಸೈಲ್ಗಳನ್ನು ಹೊಂದಿದೆ. ಜೊತೆಗೆ ಕಾಮಿಕಾಜಿ ಡ್ರೋನ್ಗಳನ್ನು ಕೂಡ ಇರಾನ್ ಇಟ್ಕೊಂಡಿದೆ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಇರಾನ್ ಬಳಿ ಪ್ರಾಕ್ಸಿ ಪಡೆಗಳಿವೆ ಮತ್ತು ಅವು ಇಸ್ರೇಲ್ ಸೇರಿದ ಹಾಗೆ ಅರಬ್ ದೇಶಗಳ ಸುತ್ತ ಕೂತ್ಕೊಂಡಿವೆ. ಇನ್ನು ಉತ್ತರ ಕೊರಿಯಾ ಬಳಿ ಕೂಡ ಅತ್ಯಂತ ಬಲಿಷ್ಠ ಮಿಸೈಲ್ ಶಕ್ತಿ ಇದೆ. ಹೀಗಾಗಿ ಈ 4 ಶಕ್ತಿಗಳು ಒಂದಾಗಿ ಅಮೆರಿಕಾದ ವಿರುದ್ಧ ಕಾದಾಡೋದಕ್ಕೆ ನಿಂತರೆ ಅಲ್ಲಿ ಅಮೆರಿಕಾದ ಮಿತ್ರ ಪಡೆಗಳು ಕೂಡ ಯುದ್ಧಕ್ಕಿಳಿಯಬೇಕಾಗತ್ತೆ. ಪರಿಣಾಮ ಏಕಕಾಲಕ್ಕೆ ಏಷ್ಯಾ, ಯುರೋಪ್, ಅಮೆರಿಕ ಹಾಗೂ ಒಶಿನಿಯಾಗಳು ಯುದ್ಧ ಭೂಮಿಗಳಾಗಿ ಬದಲಾಗಿ ಹೋಗುತ್ತವೆ. ಆ ಬಳಿಕ ಅದು ಆಫ್ರಿಕಾನ ತಲುಪಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಈ ಸಂಘರ್ಷದಲ್ಲಿ ಭಾರತದ ಕಥೆ ಏನಾಗುತ್ತೆ? ಭಾರತ ಅಮೆರಿಕಾಗೀಗ ತುಂಬಾ ಹತ್ತಿರ ಇದೆ. ಅದು ಚೈನಾನ ತಡವುಕೊಂಡಿದೆ. ಹೀಗಿರುವಾಗ ಈ 4 ದೇಶಗಳು ಭಾರತದ ವಿರುದ್ಧ ಕೂಡ ಮಸಲತ್ತನ್ನ ಮಾಡುತ್ವಾ ಅನ್ನೋ ಅನುಮಾನ ಇಲ್ಲಿ ಮೂಡದೇ ಇರೋದಿಲ್ಲ. ಗೆಳೆಯರೆ, ಇಲ್ಲಿ ಭಾರತದ ನಿಜವಾದ ಶತ್ರು ಅಂದರೆ ಅದು
ಚೈನಾ. ಅದನ್ನು ಹೊರತುಪಡಿಸಿದರೆ ಭಾರತ ರಷ್ಯಾದ ಜೊತೆ ಅತ್ಯುತ್ತಮ ಸ್ನೇಹ ಸಂಬಂಧಗಳನ್ನು ಇಟ್ಟುಕೊಂಡಿದೆ. ಇವತ್ತಿಗೂ ಕೂಡ ಭಾರತ ಮತ್ತು ರಷ್ಯಾದ ನಡುವೆ ದೊಡ್ಡ ವ್ಯಾಪಾರ ನಡೀತಾ ಇದೆ. ಇನ್ನು ಇಡೀ ಜಗತ್ತು, ವಿಶ್ವಸಂಸ್ಥೆ, ಅಮೆರಿಕಾದ ಮಿತ್ರ ರಾಷ್ಟ್ರಗಳು ಎಲ್ಲರೂ ಕೂಡ ಉತ್ತರ ಕೊರಿಯಾನ ದೂರ ಇಟ್ಟ ಸಂದರ್ಭದಲ್ಲಿ ಕೂಡ ಭಾರತ ಮತ್ತು ಉತ್ತರ ಕೊರಿಯಾದ ಸಂಬಂಧಗಳು ಚೆನ್ನಾಗಿವೆ. ಇನ್ನು ಇರಾನ್ ಇಸ್ಲಾಮಿಕ್ ರಾಷ್ಟ್ರ ಅನ್ನೋ ಕಾರಣಕ್ಕೆ, ಇಸ್ಲಾಮಿಕ್ ನಾಯಕತ್ವದ ಕಿರೀಟವನ್ನು ತಲೆ ಮೇಲೆ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಇರಾನ್ ಆಗಾಗ ಭಾರತದ ವಿರುದ್ಧ ಏನೇ ಮಾತಾಡಿದರೂ ಕೂಡ ಭಾರತದ ಜೊತೆಗೆ ಯುದ್ಧ ಮಾಡುವ ಮನಸ್ಥಿತಿಯಲ್ಲಂತೂ ಇರಾನ್ ಇಲ್ಲ. ಯಾಕೆಂದ್ರೆ ಇರಾನ್ಗೆ ಅದರ ಪಕ್ಕದಲ್ಲೇ ಪಾಕಿಸ್ತಾನ ಅನ್ನೋ ಶತ್ರು ಇದೆ. ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ ಸಂಘರ್ಷದಲ್ಲಿ ಇರಾನ್ ಮತ್ತು ಭಾರತ ಎರಡೂ ಕೂಡ ಆರ್ಮೇನಿಯಾದ ಪರ ನಿಂತಿವೆ. ಇನ್ನು ಇರಾನ್ ಟರ್ಕಿಯ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಟರ್ಕಿ ಮತ್ತು ಇರಾನ್ ನಡುವಿನ ಸಂಬಂಧಗಳು ಸರಿಯಿಲ್ಲ. ಈ ಎಲ್ಲ ಕಾರಣಗಳಿಂದ ಇರಾನ್ ನೇರವಾಗಿ ಭಾರತವನ್ನು ತಡವಿಕೊಳ್ಳೋದಕ್ಕೆ ಮುಂದಾಗದೇ ಇರಬಹುದು. ಆದರೆ ಇಲ್ಲಿ ಒಂದು ಸಾಧ್ಯತೆಯಂತೂ ಇದ್ದೇ ಇರುತ್ತೆ. ಅಕಸ್ಮಾತ್ ಇಡೀ ಜಗತ್ತು ಯುದ್ಧಕ್ಕೆ ನಿಂತರೆ ಭಾರತವನ್ನು ಶಾಂತವಾಗಿ ಉಳಿಯೋದಿಕ್ಕಂತೂ ಈ ಶಕ್ತಿಗಳು ಬಿಡೋದಿಲ್ಲ. ಚೈನಾ ಪಾಕಿಸ್ತಾನದ ಮೂಲಕ ಭಾರತಕ್ಕೊಂದಷ್ಟು ಸಮಸ್ಯೆಯನ್ನು ಮಾಡಿಸುವ ಸಾಧ್ಯತೆ ಇರುತ್ತೆ. ಆದರೆ ದಕ್ಷಿಣ ಚೀನಾ ಸಾಗರದಲ್ಲಿ ಚೈನಾ ಯುದ್ಧ ನಿರತವಾಗಿರುವಾಗ ಇಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಹೆಚ್ಚು ಬಾಲ ಬಿಚ್ಚುವ ಸಾಧ್ಯತೆಗಳಿರೋದಿಲ್ಲ. ಅಕಸ್ಮಾತ್ ಹಾಗೆ ಬಾಲ ಬಿಚ್ಚಿದ್ರೂ ಪಾಕಿಸ್ತಾನದ ತಲೆ ಮತ್ತು ಬಾಲಗಳನ್ನು ಕತ್ತರಿಸೋದು ಭಾರತಕ್ಕೆ ತುಂಬಾ ದೊಡ್ಡ ವಿಷಯ ಕೂಡ ಅಲ್ಲ. ಆದರೆ ಈ 4 ದೇಶಗಳ ಗುರಿ ಮಾತ್ರ ಅಮೆರಿಕಾನೇ ಆಗಿದೆ. ಈಗ ರಷ್ಯಾದ ಈ ಮಿತ್ರ ರಾಷ್ಟ್ರಗಳು ಅಮೆರಿಕಾನ ನಾನಾ ಕಡೆಗಳಿಂದ ಯುದ್ಧಕ್ಕೆ ಆಹ್ವಾನಿಸ್ತಾ ಇವೆ. ಈ ಸನ್ನಿವೇಶವನ್ನು ಅಮೆರಿಕ ಮುಂದಿನ ದಿನಗಳಲ್ಲಿ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಕಸ್ಮಾತ್ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆರಿಸಿ ಬಂದರೆ ರಷ್ಯಾ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಸುಧಾರಿಸುವ ಸಾಧ್ಯತೆಗಳು ಕೂಡ ಇರುತ್ತವೆ. ಹಾಗಲ್ಲದೇ ಇದ್ರೆ ಜಗತ್ತು ಇನ್ನೊಂದಷ್ಟು ದಿನಗಳ ಕಾಲ ಸಂಘರ್ಷದ ವಾತಾವರಣವನ್ನು ನೋಡಬೇಕಾಗಿ ಬರುತ್ತೆ. ಇದು ಗೆಳೆಯರೆ, ರಷ್ಯಾ, ಚೈನಾ, ಉತ್ತರ ಕೊರಿಯಾ ಹಾಗೂ ಇರಾನ್ಗಳು ಅಮೆರಿಕಾನ ಯುದ್ಧಕ್ಕಿಳಿಬೇಕು ಅಂದ್ಕೋತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.